ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ನೋಡಿ, ಇವತ್ತು ಬಹಳ ಗಂಭೀರವಾದಂತಹ ಮುಖ್ಯವಾದಂತಹ ವಿಷಯವನ್ನು, ಅದರ ಬಗ್ಗೆ ಪರಮಹಂಸರ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಪೋಷಕರು ತನ್ನ ಸಂಸಾರ, ತನ್ನ ಮಕ್ಕಳು, ತನ್ನ ಮಡದಿ, ಹೆಂಡತಿ, ಮಕ್ಕಳು, ಕುಟುಂಬ, ಬಂಧು ಬಳಗ ಹೀಗೆ ಭಾವಿಸ್ತಾ, ಇವರೆಲ್ಲ ನನ್ನವರು ಅಂತ ಭಾವಿಸ್ತಾ ಅವರಿಗಾಗಿ ಇಡೀ ಜೀವಮಾನ ಪರ್ಯಂತ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಲೌಕಿಕವಾದಂತಹ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ಸಂಜೆ ಮಲಗುವವರೆಗೂ ಈ ಬ್ರೆಡ್ ಆ್ಯಂಡ್ ಬಟರ್ ಅಂದರೆ ಊಟಕ್ಕಾಗಿ, ಉದರಂಬರಣಂ ಬಹಕೃತ ವೇಷಂ ಅಂತ ಹೇಳಿದ ಹಾಗೆ ಊಟಕ್ಕಾಗಿ, ಬಟ್ಟೆಗಾಗಿ, ಆಶ್ರಯಕ್ಕಾಗಿ, ಮತ್ತು ಇನ್ನೇನು ಮಕ್ಕಳ ಭವಿಷ್ಯಕ್ತಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ, ಫಾರಿನ್ ಸ್ಟಡೀಸ್ ಮಾಡಿಸ್ಬೇಕು ಅಂತ ಹೇಳಿ, ಒಳ್ಳೆ ಕಡೆ ಮದುವೆ ಮಾಡಬೇಕು ಅಂತ ಹೇಳಿ, ಒಳ್ಳೆ ಮನೆ ಕಟ್ಟಬೇಕು ಅಂತ ಹೇಳಿ, ಹೀಗೆ ಸಾಧನೆಯನ್ನು ಮೇಲೆ ಸಾಧನೆ, ಸಾಧನೆ ಮೇಲೆ ಸಾಧನೆ. ಇದು ಸಾಧನೆಯೇ ಅವರ ಪಾಲಿಗೆ. ಅಂದರೆ ಒಳ್ಳೆ ಶಿಕ್ಷಣ ತಗೊಳ್ಳೋದು, ಮಕ್ಕಳನ್ನ ಬೆಳೆಸೋದು, ಮನೆ ಕಟ್ಟೋದು, ಇದೆಲ್ಲವೂ ಕೂಡ ಕೆಲಸಗಳಲ್ಲ, ಇದೆಲ್ಲವೂ ಸಾಧನೆಗಳು ಅಂತ ಹೇಳಿ ಭಾವಿಸಿರ್ತಾರೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಅದು ಒಂದು ಹಂತದ ಭಾವನೆ, ಅದು ಕೂಡ ಸರಿಯೇ. ಗೃಹಸ್ಥನಾದ ಮೇಲೆ ಗೃಹ ಕೃತ್ಯದ ಕರ್ತವ್ಯಗಳನ್ನು ನಿಭಾಯಿಸಿ, ಮಕ್ಕಳನ್ನು ಪಾಲನೆ ಮಾಡಿ, ಪೋಷಿಸಿ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು, ಅವರಿಗೆ ಒಂದು ಒಳ್ಳೆಯ ಕಡೆ ಸೆಟಲ್ ಮಾಡುವಂಥದ್ದು ಒಬ್ಬ ಗೃಹಸ್ಥನ, ಯಜಮಾನನ ಕರ್ತವ್ಯವೇ ಆಗಿದೆ. ಆದರೆ ಅದು ಇತ್ತೀಚೆಗೆ ಮಿತಿ ಮೀರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೂ ಈ ಭಾವನೆಗಳಲ್ಲಿಯೇ ಪೋಷಕರು ಮಿಂದು ತಮ್ಮ ಸಂತೋಷಗಳನ್ನು ಕೂಡ ಬದಿಗೊತ್ತಿ, ತಾನು ಯಾಕೆ ಈ ಜಗತ್ತಿಗೆ ಬಂದಿದ್ದೇನೆ, ಈ ಒಂದು ಜಗತ್ತಿಗೆ ಬಂದಿರುವುದರ ಮೂಲ ಉದ್ದೇಶ ಏನು, ನಾನು ಈ ಒಂದು ಭಗವಂತನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕಾಗಿಯೇ ಬಂದಿದ್ದೇನೆ ಈ ಮನುಷ್ಯ ಜನ್ಮಕ್ಕೆ ಅಂತ ಭಾವಿಸದೆ, ಉತ್ಕೃಷ್ಟವಾದಂತಹ ಆದರ್ಶವನ್ನು ಇಟ್ಟುಕೊಳ್ಳದೆ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳು ಕನಿಷ್ಠವೇ. ಮೊದಲು ಭಗವಂತನನ್ನು ನೋಡಿಬಿಡಿ, ನಂತರ ಇತರ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳಿ ಪರಮಹಂಸರು ಕಿವಿ ಮಾತನ್ನು ಕೊಡ್ತಾರೆ. ಅಂದರೆ ಈ ಒಂದು ಕೌಟುಂಬಿಕ ಜವಾಬ್ದಾರಿಯಿಂದ ನೀವು ನಿವೃತ್ತರಾಗಿ ಅಂತ ಎಲ್ಲೂ ಪರಮಹಂಸರು ಹೇಳಿಲ್ಲ. ಅದು ನಿಮ್ಮ ಆದ್ಯ ಕರ್ತವ್ಯ, ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ನೋಡಿ, ಹೇಗೆ ಒಂದು ಪಕ್ಷಿ ತನ್ನ ಮಗುವಿನ ಬಾಯಿಗೆ ಆಹಾರವನ್ನಿರಿಸಿ ಅದು ರೆಕ್ಕೆ ಬರುವವರೆಗೂ, ಬಲಿಯುವವರೆಗೂ ಕೂಡ ಊಟವಿತ್ತು, ಬಲಿತ ನಂತರ ಕುಕ್ಕಿ ಕಳಿಸಿಬಿಡುತ್ತೆ, ನಿನ್ನ ಜಾರಿಯನ್ನು ನೋಡ್ಕೊ ಅಂತ. ಆದರೆ ಮನುಷ್ಯ ಪ್ರಾಣಿ ಆಗಿಲ್ಲ. ತಾನು ದುಡಿಯುವುದನ್ನು ಮಾಡಿಕೊಂಡು ತನ್ನ ಸುಖಗಳನ್ನು ಎಲ್ಲ ಬದಿಗಿರಿಸಿ, ಇದು ಕರುಣೆ, ಪ್ರೀತಿ ಅಂತ ಇನ್ನೊಂದು ರೂಪಗಳಲ್ಲಿ ನಾವು ಕರೀತೇವೆ. ಆದರೆ ಅದು ಇರಬೇಕು. ಆದರೆ ಅದು ಒಂದು ಇತಿಮಿತಿ. ಒಂದು ಮಕ್ಕಳಿಗೆ ಯಾವುದರಲ್ಲೂ ಕೂಡ ತೊಂದರೆ ಆಗಬಾರದು ಅಂತ ಹೇಳಿ ನಾವು ಮಾಡ್ತಾ 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 ಕೊನೆಗೆ ನಮ್ಮ ಜೀವಮಾನವೆಲ್ಲ ಬರೀ ಮಕ್ಕಳಿಗಾಗಿ ಮುಡುಪಾಗಿ ಇಟ್ಬಿಡೋದು, ಆಸ್ತಿಗಳನ್ನು ಮಾಡ್ತಕ್ಕಂಥದ್ದು, ಐಶ್ವರ್ಯಗಳನ್ನು ಮಾಡ್ತಕ್ಕಂಥದ್ದು, ಒಡವೆಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ಹೀಗೆ ಹಲವಾರು ಮಾಡ್ತಾ ಸಂಗ್ರಹಿಸ್ತಾ ಕೊನೆಗೆ ನಾವು ಬಿದ್ದೋಗ್ತೀವಿ, ಅಥವಾ ಇನ್ನೇನೋ ಏನೋ ಹಾಗೆ ಸತ್ತೋಗ್ತೀವಿ. ಆಗ ನಮ್ಮಿಂದ ಏನು ಬರುತ್ತೆ? ಪಾಪ ಮತ್ತು ಪುಣ್ಯದ ಮೂಟೆ ಬರುತ್ತಷ್ಟೆ. ಈ ಜೀವಕ್ಕೆ ಈ ತರಹ ಹಲವಾರು ಕುಟುಂಬದ ಬಂಧು ಮಿತ್ರರುಗಳು ಬಂದು ಹೊರಟೋಗಿದ್ದಾರೆ. ಆದರೆ
ನಿನ್ನ ಉದ್ಧಾರಕ್ಕಾಗಿ ನೀನು ಏನು ಮಾಡಿಕೊಂಡೆ, ಈ ಒಂದು ಜನ್ಮವನ್ನು ಪಡೆದು, ಈ ಒಂದು ಜನ್ಮವನ್ನು, ಮಾನವ ಜನ್ಮವನ್ನು ಪಡೆದು ಭೂಮಿಗೆ ಹೋಗಿ ನೀನು ಏನನ್ನು ಮಾಡಿದೆ ಅಂತ ಕೇಳಿದಾಗ, ನೀವು ನಿಮ್ಮ ಮೂಲಭೂತ ಕರ್ತವ್ಯಗಳನ್ನು, ಅವಶ್ಯಕತೆಗಳನ್ನು ಈಡೇರಿಸಿ ಉಳಿದ ಸಮಯವನ್ನು ನಿಮ್ಮ ಆತ್ಮೋನ್ನತಿಗಾಗಿ ನೀವು ಬಳಕೆ ಮಾಡಿಕೊಳ್ಳಬೇಕೇ ಹೊರತು ಎಲ್ಲ ಸಮಯವನ್ನು ನೀವು ಮುಡುಪಾಗಿಟ್ಟು ಬಿಡುವುದಲ್ಲ. ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನೀವು ಎಷ್ಟು ಸಮಯವನ್ನು ವ್ಯಯ ಮಾಡ್ತಾ ಇದ್ದೀರಾ, ಎಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದೀರಾ, ಆಧ್ಯಾತ್ಮಿಕ ಚಿಂತನೆಯಲ್ಲಿ ನೀವು ಎಷ್ಟು ಮುಳುಗಿದ್ದೀರಾ, ಎಷ್ಟು ಮುಂದುವರಿತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಗೃಹಸ್ಥನ ಕರ್ತವ್ಯ ಬಂದು ಮೂಲಭೂತ ಅವಶ್ಯಕತೆಗಳನ್ನು ನೀಡುವುದೇ ಹೊರತು ಇನ್ನು ಯಾವ ಐಷಾರಾಮಿ ವಸ್ತುಗಳನ್ನು ನೀಡಿಕೊಂಡು ಮನೆ ಮೇಲೆ ಮನೆ, ಆಸ್ತಿ ಮೇಲೆ ಆಸ್ತಿ, ಹೀಗೆ ಫಾರಿನ್ ಟ್ರಿಪ್ಗಳು, ಟೂರ್ಗಳು ಈ ರೀತಿಯಾಗಿ ಮಾಡಿಕೊಂಡು ಇರುವಂಥದ್ದಲ್ಲ. ನೀವು ನಿಮ್ಮ ಆಧ್ಯಾತ್ಮಿಕವಾದಂಥ ಸಾಧನೆಯನ್ನು ನೀವು ಮಾಡಬೇಕು. ಆತ್ಮೋನ್ನತಿಗಾಗಿ ನೀವು ನಿಮ್ಮ ಸಮಯವನ್ನು ವ್ಯಯಿಸಬೇಕೇ ಹೊರತು ಕೇವಲ ಈ ಒಂದು ನಾನು, ನನ್ನದು, ನನ್ನ ಕುಟುಂಬ ಎಂಬ ಈ ಸಾಂಸಾರಿಕ ಉಪಾಧಿಯ ಮಾಯೆಯ ಮೋಹದ ಬಂಧನದಲ್ಲಿ ಸಿಲುಕಿಕೊಳ್ಳುವಂಥದ್ದಲ್ಲ ಎಂಬುವಂತಹ ಎಚ್ಚರಿಕೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ತಿಳಿಸ್ತಾರೆ. ಮಕ್ಕಳಿಗೆ ಊಟ ಕೊಡುವುದು, ಆಶ್ರಯ ಕೊಡುವುದು, ವಿದ್ಯಾಭ್ಯಾಸವನ್ನು ಕೊಡುವುದು, ನಂತರ ಒಂದು ಹಂತ ಬಂದ ಕೂಡಲೇ 18 ವರ್ಷನೋ ಏನೋ ಬಂದ ಕೂಡಲೇ ಅವರು ದುಡಿದು ಅವರು ಸಂಪಾದಿಸಿಕೊಂಡು ಅವರ ಜೀವನವನ್ನು ಅವರು ಕಟ್ಟಿಕೊಳ್ಳಬೇಕು. ಮತ್ತು ನೀವು ದುಡಿದಿದ್ದರಲ್ಲಿ ನೀವು ಸಂತೋಷವಾಗಿ ಇರಬೇಕು. ನಿಮಗೆ ಆತ್ಮೋನ್ನತಿಗೆ ನೀವು ಸಮಯವನ್ನು ಮುಡುಪಾಗಿಡಬೇಕು. ಅದನ್ನು ಬಿಟ್ಟು 24 ಗಂಟೆಯು ನಿಮ್ಮ ಜೀವನ ಪೂರ್ತಿಯೂ ಕೂಡ ನೀವು ಕೇವಲ ನಿರ್ಜೀವ ವಸ್ತುಗಳಾದ ಈ ಹಣವನ್ನು, ಆಸ್ತಿಯನ್ನು, ಅಂತಸ್ತನ್ನು, ಕೀರ್ತಿಯನ್ನು ನೀವು ಈ ಒಂದು ಕುಟುಂಬದವರನ್ನು ಸಂಭಾಳಿಸುವುದಕ್ಕಾಗಿಯೇ ಇಟ್ಟು ಬಿಡುವುದು ನಿಜವಾಗಿಯೂ ತಪ್ಪಿನ ಒಂದು ಕಾರ್ಯವಾಗಿದೆ ಎಂಬುದಾಗಿ ಕಿವಿ ಮಾತನ್ನು ಹೇಳಿ ಎಚ್ಚರಿಕೆಯನ್ನು ಶ್ರೀರಾಮಕೃಷ್ಣ ಪರಮಹಂಸರು ನೀಡ್ತಾರೆ. ಇದು ಗಂಡಿಗಾದರೂ ಆಗಬಹುದು, ಹೆಣ್ಣಿಗಾದರೂ ಆಗಬಹುದು, ತಂದೆಗಾದರೂ ಆಗಬಹುದು, ತಾಯಿಗಾದರೂ ಆಗಬಹುದು. ಪ್ರೀತಿಸಿ ನಿಮ್ಮ ಕರ್ತವ್ಯವನ್ನು ಮಾಡಿ, ಆದರೆ ಇಡೀ ನಿಮ್ಮ ಜೀವಮಾನವೆಲ್ಲ ಯಾವುದೋ ಒಂದು ವಸ್ತುವಿಗಾಗಿ ಇದಾಗಿ ಮಾಡುವಂಥದ್ದಲ್ಲ. ಆದ್ದರಿಂದ ಈ ಒಂದು ಕ್ಷುದ್ರವಾದ ಅಶಾಶ್ವತವಾದಂತಹ ಈ ಸಾಧನೆಗಳಿಗೇ ನೀವು ಮುಡುಪಾಗಿಟ್ಟುಕೊಂಡು ಇದನ್ನೇ ಪರಮ ಸಾರ್ಥಕ್ಯ, ಪರಮ ಪುರುಷಾರ್ಥ ಎಂಬಂತೆ ನೀವು ಇರಕೂಡದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುವಂತಹ ಮಾತನ್ನು ಈ ಒಂದು ಗೃಹಸ್ಥರಿಗೆ ಶ್ರೀರಾಮಕೃಷ್ಣ ಪರಮಹಂಸರು ನೀಡ್ತಾರೆ. ಸೊ ಈ ಒಂದು ಎಚ್ಚರಿಕೆಯನ್ನು ನೀಡುವುದರ ಜೊತೆಗೆ ಅವರು ತಿಳಿಸ್ತಾರೆ, ಯಾವಾಗ ನೀವು ನಿಮ್ಮ ಒಂದು ಮೂಲಭೂತ ಅವಶ್ಯಕತೆಗಳು ಮತ್ತು ಜವಾಬ್ದಾರಿಗಳನ್ನು ನಿಭಾಯಿಸುವ ಮಟ್ಟಿಗೆ ನೀವು ಬರ್ತೀರೋ ಆಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ವಾನಪ್ರಸ್ಥಾಶ್ರಮ ಅಂತ ನಮ್ಮಲ್ಲಿ ಉಂಟು. ಹಾಗೆ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಕೊಟ್ಟು ನೀವು ನಿಮ್ಮ ಆತ್ಮೋದ್ಧಾರಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ ನೀವು ದುಡಿದಂಥದ್ದನ್ನು ಒಂದಷ್ಟು ಸಂಗ್ರಹಿಸಿ ಸೇವನೆ ಮಾಡಿ, ಆಯಾಯ ಕ್ಷಣದಲ್ಲಿಯೇ ದಿನದಲ್ಲಿಯೇ ನೀವು ನಿಮ್ಮ ಸಂತೋಷಗಳನ್ನು ಅನುಭವಿಸಬೇಕು. ನೀವು ಫಾರಿನ್ಗೆ ಹೋಗಬೇಕಾ, ಹೋಗಿ ಬನ್ನಿ. ಒಳ್ಳೆ ಕಾರಲ್ಲಿ ಸುತ್ತಾಡಬೇಕಾ, ಸುತ್ತಾಡಿ. ನೀವು ಒಳ್ಳೆಯ ಸಾಧನೆಗಳನ್ನು ಮಾಡಬೇಕಾ, ಮಾಡಿ. ಎಲ್ಲವನ್ನು ನೀವೂ ಮಾಡಿ, ಅವರಿಗೂ ಮಾಡಿ. ಆದರೆ ನೀವೆಲ್ಲ ದುಡ್ದು ತಗೊಂಡಾಗ ಅವ್ರು ಕೊಟ್ಟು ಕೊನೆಗೆ ಅವರೇನಾದರೂ ಪುರ್ರ ಅಂತ ಹಾರ್ಕೊಂಡು ಹೋದರೆ ನಿಮಗೆ ಏನೂ ಸಿಗುವುದಿಲ್ಲ. ಇಹದಲ್ಲಿಯೂ ನೀವು ಅನುಭವಿಸಲಿಲ್ಲ. ಈ ಒಂದು ಲೌಕಿಕ ಆಸೆಗಳ ಪಾಶದ ಒಂದು ಏನು ಸತ್ವ ಇದೆ ಅದನ್ನು ಕೂಡ ನೀವು ಅನುಭವಿಸಿ ತಿಳಿದುಕೊಳ್ಳಿಲ್ಲ. ಮತ್ತು ಮುಂದೆ ಸದ್ಗತಿಗಾಗಿ ಆಧ್ಯಾತ್ಮಿಕವಾಗಿ ನೀವು ಮುಂದುವರಿಯೋದಕ್ಕೂ ಕೂಡ ನಿಮಗೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಯಾವುದನ್ನು ಅನುಭವಿಸದೆ, ತಿಳಿಯದೆ, ವಿವೇಕದಿಂದ ನೋಡದೆ ನಿಮಗೆ ಅದರ ಮೇಲೆ ಮೋಹವು ಕಡಿಮೆಯಾಗುವುದಿಲ್ಲ. ಆದ್ದರಿಂದ ಈ ಲೌಕಿಕ ಜಗತ್ತಿನಲ್ಲಿ ಇರುವ ಸಕಲ ಒಂದು ಸಂತೋಷಗಳನ್ನು ನಿಮ್ಮ ದುಡಿಮೆಯಲ್ಲಿ ನೀವು ಅನುಭವಿಸಿ, ಎಲ್ಲವನ್ನು ನೋಡಿ, ವಿವೇಕದಿಂದ ನೀವು ಅದನ್ನು ನೋಡಿ, ಅದನ್ನು ಅನುಭವಿಸಿ, ಅದನ್ನು ಬಿಟ್ಟು ಬಿಡಬೇಕು. ಒಮ್ಮೆ ಪರಮಹಂಸರು ಒಳ್ಳೊಳ್ಳೆ ರೇಷ್ಮೆಯ ಜರತಾರಿ
ಬಟ್ಟೆಗಳನ್ನು ತರಿಸಿಕೊಂಡು ಹಾಕ್ಕೊಂಡು ಆ ದೇಹಕ್ಕೆ ನೋಡಿಬಿಟ್ಟು ಕನ್ನಡಿ ಮುಂದೆ ನಿಂತು ಹೇಳ್ತಾರೆ, ನೋಡಿದೆಯಾ, ಇದೇ ಏನು ಬೆಲೆ ಬಾಳುವಂತಹ ವಸ್ತ್ರಗಳು, ಇದನ್ನು ಹಾಕಿ ನಾನು ಅನುಭವಿಸಿದ್ದೇನೆ, ಇದರಿಂದ ಸಿಗುವಂಥ ಫೀಲು ಇಷ್ಟು ಅಂತ ಹೇಳಿ ತೆಗೆದು ಅದನ್ನು ಬಿಸಾಕ್ಬಿಡ್ತಾರೆ. ಚಿನ್ನದ ಒಡವೆಗಳನ್ನು ತರಿಸಿಕೊಂಡು ಹಾಕಿಕೊಂಡು ಒಮ್ಮೆ ಅದನ್ನು ನೋಡಿ, ಇದರಿಂದ ಈ ಫೀಲ್ ಸಿಗ್ತಾ ಇದೆ, ಅಷ್ಟೇ ಇದರದ್ದು ಬೆಲೆ ಅಂತ ಹೇಳಿ ಅದನ್ನು ತೆಗೆದು ವರ್ಜ್ಯ ಮಾಡಿಬಿಡ್ತಾರೆ. ಅಂದರೆ ಅದಕ್ಕೆ ನೀನು ಬೆಲೆ ಕೊಟ್ಟಾಗ ಅದಕ್ಕೆ ಬೆಲೆ, ಅದರಿಂದ ನಿನಗೆ ಬೆಲೆ ಇಲ್ಲ. ನಿರ್ಜೀವ ವಸ್ತುಗಳಿಂದ ನಿನಗೆ ಯಾವ ಬೆಲೆಯೂ, ಅನುಭೂತಿಯೂ, ಅನುಕಂಪವೂ ಅಥವಾ ಅನುರಾಗವೂ, ನಿನಗೆ ಆನಂದವೂ ಸಿಗುವುದಿಲ್ಲ. ಆ ನಿರ್ಜೀವ ವಸ್ತುಗಳಿಗೆ ನೀನು ಬೆಲೆ ಕೊಟ್ಟಾಗ ಮಾತ್ರ ಅದಕ್ಕೆ ಬೆಲೆ. ಆದರೆ ಪರಮಾತ್ಮನು ಚೈತನ್ಯ ಮೂರ್ತಿಯಾಗಿದ್ದಾನೆ. ಆತನಿಗೆ ನಿನ್ನ ಗಮನವನ್ನು ಕೊಟ್ಟಿದ್ದೇ ಆದಲ್ಲಿ, ಪರಮಾತ್ಮನನ್ನು ನೀನು ಧರಿಸಿದ್ದೇ ಆದಲ್ಲಿ, ನಿನ್ನ ಹೃದಯದಲ್ಲಿ ಆತನನ್ನು ಆಸೀನನನ್ನಾಗಿ ಮಾಡಿಕೊಂಡಿದ್ದೇ ಆದಲ್ಲಿ, ಪರಮಾತ್ಮನೊಂದಿಗೆ ನೀನು ಅವಿಚ್ಛಿನ್ನವಾದಂತಹ ಒಂದು ಸಂಪರ್ಕವನ್ನು ಪಡೆದುಕೊಂಡಿದ್ದೇ ಆದಲ್ಲಿ, ಆ ಪ್ರೇಮ ಪಾಶದಿಂದ ಆತನನ್ನು ನೀವು ಸೆರೆ ಹಿಡಿದಿದ್ದೇ ಆದಲ್ಲಿ, ನೀವು ಕರೆದಾಗ ಆತನು ನಿಮ್ಮ ಬಳಿ ಬರ್ತಾನೆ. ಆಗ ಆ ಆನಂದದ ಅನುಭೂತಿಯ ಅನುಭವವನ್ನು ಪಡೆದುಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಈ ಜೀವನ ಸಾರ್ಥಕ್ಯ ಅಂತ ಹೇಳಿ. ಆದ್ದರಿಂದ ತುಂಬ ಲೌಕಿಕ ಕರ್ತವ್ಯಗಳು, ನಾನು ನನ್ನದು ನನ್ನ ಕುಟುಂಬ ಅಂತ ತುಂಬ ವ್ಯಾಮೋಹಿತರಾಗಬೇಡಿ, ಮೋಹಕ್ಕೆ ಒಳಗಾಗಬೇಡಿ, ಅದೇ ಪುರುಷಾರ್ಥ ಅಂತ ಮಾಡಿಕೊಳ್ಳಬೇಡಿ. ಅದಕ್ಕೂ ಒಂದು ಬೆಲೆ ಇದೆ. ಅದನ್ನು ಗೌರವಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ, ಮಿಕ್ಕಿದ್ದು ನಿಮ್ಮ ಜೀವನವನ್ನು, ಲೌಕಿಕ ಜೀವನವನ್ನು ನೀವು ಅನುಭವಿಸಿ ಪಾರಮಾರ್ಥಿಕವಾದಂತಹ ಧನ್ಯತಾ ಭಾವದ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾ ಶ್ರೀರಾಮಕೃಷ್ಣ ಪರಮಹಂಸರು ನಮಗೆ ಈ ಒಂದು ವಿಚಾರಗಳನ್ನು ತಿಳಿಸಿ ಕೊಡ್ತಾರೆ. ಆದ್ದರಿಂದ ಆ ಒಂದು ಪರಮ ಪ್ರಭುವನ್ನು ನಾವು ಕರೆದು ನಾವು ನಮ್ಮ ಹೃದಯದ ಗುಡಿಯಲ್ಲಿ ಏರಿಸಿ ನಾವು ಸಂತೋಷದಿಂದ ಇರಬಹುದು, ಆನಂದವನ್ನು ಪಡೆಯಬಹುದು ಅಂತಲೂ ಕೂಡ ಅವರು ಹೇಳ್ತಾರೆ. ಆದ್ದರಿಂದ ಅಂತಹ ಪರಮಾತ್ಮನ ಒಂದು ಅನುಭೂತಿಯು ನಮಗೂ ಸಿಗುವಂತಾಗಲಿ ಅಂತ ಹೇಳ್ತಾ, ಒಂದು ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಮುಖಾಂತರ ಆತನ ಕೃಪೆ ನಿಮ್ಮ ಮೇಲೂ ಕೂಡ ಬೀಳುವಂತಾಗಲಿ ಅಂತ ಹೇಳ್ತಾ, ಈ ಒಂದು ಕೀರ್ತನೆಯು ನಿಮಗಾಗಿ, ನಿಮ್ಮ ಕುಟುಂಬದವರ ಒಳಿತಿಗಾಗಿ ಅಂತ ಹೇಳ್ತಾ, ತಿರುಪತಿ ವೆಂಕಟರಮಣ ನೀನ ಏತಕ್ಕೆ ಬಾರದು ಕರುಣಾ, ತಿರುಪತಿ ವೆಂಕಟರಮಣ ನಿನ ಏತಕ್ಕೆ ಬಾರದು ಕರುಣಾ, ತಿರುಪತಿ ವೆಂಕಟರಮಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣಾ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣಾ, ತಿರುಪತಿ ವೆಂಕಟರಮಣ ನಿನ ಏತಕ್ಕೆ ಬಾರದು ಕರುಣಾ, ತಿರುಪತಿ ವೆಂಕಟರಮಣ. ಅಳಗಿರಿಯಿಂದಲಿ ಬಂದ ಸ್ವಾಮಿ, ಅಂಜನಗಿರಿಯಲಿ ನಿಂದ, ಅಳಗಿರಿಯಿಂದಲಿ ಬಂದ ಸ್ವಾಮಿ, ಅಂಜನಗಿರಿಯಲಿ ನಿಂದ, ಕೊಳಲನೂದುವೋ ಚಂದ, ಕೊಳಲನೂದುವೋ ಚಂದ, ನಮ್ಮ ಪುರಂದರ ವಿಠಲ ಮುಕುಂದ, ನಮ್ಮ
ಕುಂಡಲರಾಯ ಮುಕುಂದ ತಿರುಪತಿ ವೆಂಕಟರಮಣ ನಿನ ಏತಕ್ಕೆ ಬಾರದು ಕರುಣಾ ತಿರುಪತಿ ವೆಂಕಟರಮಣ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಮೂಡಲಗಿರಿಯಲಿ ನಿಂತ ಮುದ್ದು ವೆಂಕಟಪತಿ ಬಲವಂತ ಈಡೆಲ್ಲ ನಿನಗೆ ಶ್ರೀಕಾಂತ ಈಡೆಲ್ಲ ನಿನಗೆ ಶ್ರೀಕಾಂತ ಈರೇಳು ಲೋಕಕ್ಕೆ ಅನಂತ ಈರೇಳು ಲೋಕಕ್ಕೆ ಅನಂತ ತಿರುಪತಿ ವೆಂಕಟರಮಣ ನಿನ್ನ ಏತಕ್ಕೆ ಬಾರದು ಕರುಣಾ ತಿರುಪತಿ ವೆಂಕಟರಮಣ ಪಾಪ ವಿನಾಶಿನಿ ಸ್ನಾನ ಹರೇ ಪಾದೋದಕವೇ ಪಾನ ಪಾಪ ವಿನಾಶಿನಿ ಸ್ನಾನ ಹರೇ ಪಾದೋದಕವೇ ಪಾನ ಕೋಪತಾಪಗಳ ನಿಧನ ಕೋಪತಾಪಗಳ ನಿಧನ ನಮ್ಮ ಪುರಂದರ ವಿಠಲನ ಧ್ಯಾನ ತಿರುಪತಿ ವೆಂಕಟರಮಣ ನಿನ ಏತಕ್ಕೆ ಬಾರದು ಕರುಣಾ ತಿರುಪತಿ ವೆಂಕಟರಮಣ ತಿರುಪತಿ ವೆಂಕಟರಮಣ ಸಪ್ತಗಿರಿ ನಿವಾಸ ಆ ತಿರುಪತಿ ವೆಂಕಟನ ದರ್ಶನವನ್ನು ಪಡೆದವರು ಪುಣ್ಯಾತ್ಮರು, ಅವರ ಜೀವನವೇ ಧನ್ಯವಾದೀತು. ಆ ವೆಂಕಟೇಶನ ಕೃಪೆ ನಮಗೆ ನಿಮಗೆ ಎಲ್ಲರಿಗೂ ದೊರಕುವಂತಾಗಲಿ. ನಿಜವಾದಂತಹ ಆಧ್ಯಾತ್ಮಿಕವಾದಂತಹ ಭಕ್ತಿಯ ಕಂಪನ ನಮ್ಮಲ್ಲಿ ಮೂಡುವಂತಾಗಲಿ. ತನು ಮನ ಧನ ಎಲ್ಲದರಲ್ಲಿಯೂ ಕೂಡ ಆ ತಿರುಪತಿ ವೆಂಕಟನೇ ತುಂಬಿಕೊಳ್ಳುವಂತಾಗಲಿ. ಭಕ್ತಿಯು ಪರಾಭಕ್ತಿಯಾಗಿ ಮುಂದುವರಿಯಲಿ, ಜ್ಞಾನವು ವಿಜ್ಞಾನವಾಗಿ ಮುಂದುವರಿಯಲಿ. ಅಲ್ಲಿಯ ತನಕ ಪರಮಾತ್ಮನ ಕೃಪೆ ಅವಿಚ್ಛಿನ್ನವಾಗಿ ನಿಮ್ಮೆಲ್ಲರ ಕುಟುಂಬದ ಮೇಲೂ ಇರಲಿ ಅಂತ ಹೇಳ್ತಾ, ಆ ಪರಮಾತ್ಮನ ಕೃಪೆ ನಿಮಗೆಲ್ಲರಿಗೂ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ಟೇಟಸ್ಗಳಲ್ಲಿ ಈ ನನ್ನ ಚಾನಲಿನ ಲಿಂಕನ್ನು ಅಪ್ಡೇಟ್ ಮಾಡಿ ಮತ್ತು ಅವ್ರಿಗೂ ಮಾಡ್ಕೊಳ್ಳೋಕ್ಕೆ ಹೇಳಿದರೆ ಸಾಕು. ಏನೋ ಮಿಕ್ಕಿದ್ದನ್ನು ಪರಮಾತ್ಮ ನೋಡ್ಕೊಳ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.